ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಲಾಗ್. ಸೊ ಇವತ್ತು ನಾವು ಆರೋವಿಲ್ ಅನ್ನೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಅಲ್ಲಿ ಏನೇನಿದೆ ಏನು ಅಂತ ನಿಮ್ಗೂ ತೋರಿಸ್ತೀನಿ. ಹೋಗ್ತಾ ಹೋಗ್ತಾ ಏನೇನು ಮಾಡ್ತೀವಿ ಏನು ಅಂತೆಲ್ಲ ಅಪ್ಡೇಟ್ ಮಾಡ್ತೀವಿ. ಇವಾಗ ನಾವು ಆನ್ ದ ವೇ ಇದ್ದೀವಿ. ನಮ್ಮ ಹೋಟೆಲಿಂದ 14 ಕಿಲೋಮೀಟರ್ ಫಾರ್ ಇರೋದು. 30 ಮಿನಿಟ್ಸ್ ಬೇಕು ರೀಚ್ ಆಗೋಕ್ಕೆ. ನೋಡೋಣ, ಏನೋ ವಾಕ್ ಎಲ್ಲ ಮಾಡ್ಬೇಕು, 1 ಕಿಲೋಮೀಟರ್ ಅಂತ ಇದೆ. ಇವಾಗ ಆರೋವಿಲ್ಗೆ ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಇಲ್ಲಿ ಟ್ರಾಫಿಕ್ ಪೊಲೀಸ್ನ ನೋಡ್ತಾ ಇದೀವಿ. ಏನೋ ಫುಲ್ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ತಾ ಇರೋ ಜಾಗದಲ್ಲೇನೋ ಫುಲ್ ನಡಿಬೇಕಂತೆ. ನನಗಂತೂ ಏನು ಜಾಸ್ತಿ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಏನೋ ನೆರಳಿತ್ತು ಅಂತ ಹೇಳ್ತಾ ಇದ್ರು, ಕೆಲವು ಇನ್ಸ್ಟಾಗ್ರಾಮಲ್ಲೆಲ್ಲ ನೆರಳಿಲ್ಲ, ಹಂಗೆ ಹೋಗಬೇಕು, ಈ ಬಿಸಿಲಲ್ಲಿ ಕಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇದ್ರು. ಫುಲ್ ಬಿಸಿಲು ನಿನ್ನೆ ಹಂಗೆ ಇದೆ, ಏನು ಕಡಿಮೆ ಇಲ್ಲ ಏನಿಲ್ಲ. ಆದರೆ ಅಲ್ಲಲ್ಲಿ ಮೋಡ ಕಾಣಿಸ್ತಾ ಇದೆ, ಬಟ್ ಬಿಸಿಲು ಮಾತ್ರ ಏನೂ ಕಡಿಮೆ ಕಾಣಿಸ್ತಾ ಇಲ್ಲ. ಇವತ್ತು ನಮ್ಮ ಅಕ್ಕವ್ರು ಏನು ಹೇಳ್ತಾರೆ, ಅವ್ರ ಮೂಡ್ ಹೆಂಗಿದೆ ಎಲ್ಲ ಕೇಳೋಣ ಬನ್ನಿ. ನೆನ್ನೆಗಿಂತ 2 ಡಿಗ್ರಿ ಕಮ್ಮಿ ಇದೆ. ಆ್ಯಕ್ಚುಲಿ ಬಿಸಿಲು ನೆನ್ನೆಗಿಂತ 2 ಡಿಗ್ರಿ ಇವತ್ತು ಕಡಿಮೆ ಇದೆ. ಅಂದರೆ ಬಟ್ ಅಷ್ಟೊಂದೇನು ಫೀಲ್ ಆಗ್ತಿಲ್ಲ ಕಡಿಮೆ ಅನ್ನೋದು. ಹೋಗ್ತಾ ಇದ್ದೀವಿ. ಯಾಕೆ ಫೀಲ್ ಆಗ್ತಿಲ್ಲ ಅಂದರೆ ಬಿಸಿಲು ಹಂಗೆ ಹೊಡಿತಾ ಇದೆ. ಇಲ್ಲಿ ಆ್ಯಕ್ಚುಲಿ ಟೆಂಪಲ್ಗಳು ತುಂಬ ಇದೆ. ನಾವಿನ್ನೂ ಯಾವ ಟೆಂಪಲ್ಸ್ಗೂ ಹೋಗಿಲ್ಲ. ಮೇ ಬಿ ನಾಳೆ ನಮ್ಮದು ಚೆಕ್ಔಟ್ ಇದೆ. ನಾಳೆ ಆನ್ ದ ವೇ ಹೋಗ್ತಾ ಇಲ್ಲ ಫಸ್ಟ್ ಟೆಂಪಲ್ಗೆ ಹೋಗಿ ಆಮೇಲೆ ಹೋಗೋದ ಏನೋ ಪ್ಲ್ಯಾನ್ ಮಾಡಬೇಕು. ಸೊ ಇವತ್ತಿನ ಪ್ಲ್ಯಾನ್ ಆರೋವಿಲ್ಗೆ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿಲ್ಲ, ನೋಡೋಣ. ಸೊ ಇವಾಗ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫುಲ್ಲು ನೀಟಾಗಿದೆ, ಪಾರ್ಕಿಂಗ್ ಸ್ಪೇಸು ಅದೆಲ್ಲ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಟ್ರೀಸ್ ಇದೆ. ಆದ್ರೂ ಬಿಸಿಲು ಕಾರಿಗೆ ಬಿಸಿಲು ಅಂತೂ ಚೆನ್ನಾಗಿ ಹೊಡೆಯುತ್ತೆ. ಇಲ್ಲಿ ನಮಗೆ ಎಂಟ್ರಿ ಟಿಕೆಟ್ ಇರಬೇಕು ಅನ್ಸುತ್ತೆ. ಮೇ ಬಿ ಅಲ್ಲಿ ಜನ ಎಲ್ಲ ನಿಂತಿದ್ದಾರೆ, ನೋಡೋಣ ಏನಿದೆ ಅಂತ. ಮೇ ಬಿ ಸಮ್ ಶಾಪ್ಸ್ ಆರ್ ಇಲ್ಲ ಒಳಗಡೆ ಹೋಗೋಕೆ ಅಲ್ಲೂ ಎಂಟ್ರಿ ಏನಾದರೂ ಟಿಕೆಟ್ಸ್ ಇದೆಯಾ ನೋಡೋಣ. ಎಲ್ಲ ನೋಡ್ಕೊಂಡು ಇವಾಗ ಹೋಗ್ತಾ ಇರೋರು, ನೋಡ್ಕೊಂಡು ಬರ್ತಾ ಇರೋರೆಲ್ಲ ಇಲ್ಲೇ ಇದ್ದಾರೆ. ಶಾಪ್ ಗೈಸ್, ಇಲ್ಲಿ ಏನಾದರೂ ಶಾಪ್ ಮಾಡೋದಿದ್ರೆ ಬುಕ್ಸ್ ಅಲ್ಲ ಏನೇನೋ ಇಟ್ಟಿದ್ದಾರೆ ಇಲ್ಲಿ. ಆಯಿಲು, ಟಿಶ್ಯೂಸ್, ಏನೇನೋ ಸ್ಟೇಷನರಿ ಥರ ಇದೆ ಇಲ್ಲಿ. ಲೈಕ್ ಫ್ರೂಟ್ಸು, ಕಾರ್ನ್, ಆ ಥರ ಶಾಪ್ಸ್ ಇದೆ ಇಲ್ಲಿ. ಐಸ್ ಕ್ರೀಮ್. ಇಲ್ಲಿಂದ ಮೇ ಬಿ ಒಂದು ಅರೌಂಡ್ 900 ಮೀಟರ್ ವಾಕ್ ಮಾಡಬೇಕು. ಹೋಗ್ತಾ ಇದ್ದೀವಿ. ಇವರಿಬ್ರು ನನ್ನ ಫಾಲೋ ಮಾಡ್ತಿದ್ದಾರೆ. ಚೆನ್ನಾಗಿದೆ, ಜಾಸ್ತಿ ಬಿಸಿಲು ಬರ್ತಾ ಇಲ್ಲ. ಆ್ಯಕ್ಚುಲಿ ಬಿಸಿಲು ಜಾಸ್ತಿ ಇಲ್ಲ ಗೈಸ್, ಬಿಕಾಸ್ ಆಫ್ ಟ್ರೀಸ್. ಮರಗಳೆಲ್ಲ ಇದೆ, ಮರ ಎಲ್ಲ ಇದೆ. ಅನ್ಕೊಂಡೆ ತುಂಬಾ ಬಿಸಿಲು ಇರುತ್ತೆ, ವಾಕ್ ಮಾಡಕ್ ಆಗಲ್ಲ ಅನ್ಕೊಂಡ್ ಬಂದೆ. ವಾಕ್ ಮಾಡ್ಬೋದು. ನಮ್ಮ ತಮ್ಮ ಏನೇನೋ ಹಳೆ ಭಾಷೆಲೆಲ್ಲ ನಂಗೆ ಬೈತಾ ಇದ್ದಾನೆ. ಅದ್ಯಾರೋ ನಮ್ಮ ತಾತ ಎಲ್ಲ ಬೈತಿರೋದೆಲ್ಲ ವರ್ಲ್ಡ್ ಎಲ್ಲ ಸೇರ್ಸ್ಕೊಂಡು ನಂಗೆ ಬೈತಾ ಇದ್ದಾನೆ. ರೆಸ್ಪೆಕ್ಟ್ ಇಲ್ಲ ಗೈಸ್, ಇವ್ರ ಜೊತೆಗೆ ಬಂದೆ ನಂಗೆ ಫುಲ್ ಅನ್ರೆಸ್ಪೆಕ್ಟ್. ನೆಕ್ಸ್ಟ್ ನಾವು ಒಬ್ಳೆ ಬರ್ತೀನಿ ಗೈಸ್ ಟ್ರಿಪ್ಗೆ. ನಿಂಗೆ ಅರ್ಥ ಆಗಲ್ಲಕಲ್ಲ, ನಿಂಗೆ ಅರ್ಥ ಆಗಲ್ಲ ನೋಡಿ ಗೈಸ್, ಆಗಾಗ ಹಂಗೆ ಚೆನ್ನಾಗಿದೆ. ಫುಲ್ ಶಾಮಿಯಾನ ಥರ ಎಲ್ಲ ಫೀಲ್ ಕೊಡ್ತಾರೆ, ಆದರೆ ಶಾಮಿಯಾನ ಅಲ್ಲ. ಖುಷಿ ಆಗ್ತಿರೋದೇ ಬಿಸಿಲು ಜಾಸ್ತಿ ಹೊಡಿತಾ ಇಲ್ಲ ಅಂತ ಗೈಸ್. ಅವಾಗ ಬಂದು ಟಚ್ ಮಾಡಿ ಹೋಗ್ತಾ ಇದೆ ಬಿಸಿಲು. ಏನೋ ಮಾತ್ರಿ ಮಂದಿರ್ ವ್ಯೂ ಪಾಯಿಂಟ್ ಅಂತ ಇದೆ. ಒಳಗಡೆ ಹೋಗ್ತಾ ಇದೀವಿ, ಇಲ್ಲೇನೋ ಇದೆ. ಒಳಗಡೆ ಬಂದ್ವಿ. ಲೈಕ್ ಮೆಡಿಟೇಷನ್ ಆ ಥರ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ ಏನೇನೋ ಇಲ್ಲಿ.
ಇದ್ರ ಬಗ್ಗೆ ವಿಡಿಯೋಸ್ ನಮ್ಗೆ ತೋರಿಸ್ತಾರೆ ಇನ್ಫಾರ್ಮೇಶನ್. ಇಲ್ಲಿ ಡಿಸ್ಪ್ಲೇನು ತೋರಿಸಿದ್ರು. ಇಲ್ಲಿ ಪಾಸ್ ಕೊಡ್ತಾ ಇದ್ದಾರೆ. ಇದು ಒಳಗಡೆ ಹೋಗಲ್ಲ ತಾನೆ ಗೈಸ್. ಅಲ್ಲಿ ನಮ್ಗೆ ಪಾಸ್ ಕೊಟ್ರು ಮಾತ್ರಿ ಮಂದಿರ್ ವ್ಯೂ ಪಾಯಿಂಟ್ ಹತ್ರ ಹೋಗಕ್ಕೆ. ಆಕ್ಚುಲಿ ಇಲ್ಲಿಂದ 1.5 ಕಿಲೋಮೀಟರ್ಸ್ ವಾಕ್ ಮಾಡಬೇಕು. ಏಜ್ಡ್ ಪೀಪಲ್ಗೆ ಬಸ್ ಎಲ್ಲ ಇದೆ, ಬಟ್ ನಾವೆಲ್ಲ ವಾಕ್ ಮಾಡ್ಕೊಂಡೇ ಹೋಗ್ಬೇಕು. ಸೊ ಹೋಗ್ತಾ ಇದ್ದೀವಿ. ಬಿಸಿಲು ಇರಲ್ಲ, ಮುಂದೆ ಶೆಲ್ಟರ್ ಎಲ್ಲ ಹಾಕಿದ್ದಾರೆ. ಹೋಗ್ತಾ ಇದೀವಿ. ಇದು ಆಕ್ಚುಲಿ ಟೂರಿಸಂ ಪ್ಲೇಸ್ ಅಲ್ಲ, ಲೈಕ್ ಮೆಡಿಟೇಷನ್ ಆ ತರ ಇಂಟ್ರೆಸ್ಟ್ ಇರೋರ್ಗೆ ಬೆಸ್ಟ್ ಪ್ಲೇಸ್ ಇದು. ಆಕ್ಚುಲಿ ಬಸ್ ಪಾರ್ಟ್ ಏನಂದ್ರೆ ಮೇಲ್ಗಡೆ ಎಲ್ಲ ಈ ತರ ಕವರ್ ಮಾಡಿದ್ದಾರೆ. ಸೊ ಬಿಸಿಲು ಅವಾಯ್ಡ್ ಮಾಡುತ್ತೆ. ಫುಲ್ ಬಿಸಿಲಲ್ಲೇ ವಾಕ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಆಕ್ಚುಲಿ ವಾಕ್ ಮಾಡಕ್ಕೆ ಇಲ್ಲಿ ತುಂಬಾ ಬಿಸಿಲಿದೆ. ಹೋಗ್ತಾ ಇದೀವಿ. ಅರೌಂಡ್ 30 ಮಿನಿಟ್ಸ್ ಆಗುತ್ತೆ ವಾಕ್ ಮಾಡ್ಕೊಂಡು ಅಲ್ಲಿಗೆ ಹೋಗೋಕೆ. ಎಲ್ಲ ಸ್ಟೋರ್ಸ್ ಎಲ್ಲ ಇದೆ ಗಾಯ್ಸ್. ಯಾವುದು ಎಲ್ಲೂ ನಡಿಬೇಕಾದ್ರೆ ಎಲ್ಲೂ ಬೋರಿಂಗ್ ಅಂತೂ ಆಗಿರಲ್ಲ. ಇಲ್ಲಿ ನೋಡಿ, ಇವೆಲ್ಲ ನೋಡ್ಕೊಂತ ಹೋಗ್ಬೋದು. ಎಲ್ಲೂ ಬೋರಿಂಗ್ ಆಗಲ್ಲ ಅನ್ಕೊಳ್ತೀನಿ. ಇಲ್ಲಿ ಯಾವ ಸೈಡ್ ಹೋಗ್ಬೇಕು, ಇಲ್ಲೆಲ್ಲ ದಾರ, ಇಲ್ಲೆಲ್ಲ ಫುಲ್ ಲೈಟ್ ಹಾಕೋ ಥರ ಏನೇನೋ ಹಾಕಿದ್ದಾರೆ. ಮೇ ಬಿ ನೈಟ್ ವ್ಯೂ ಚೆನ್ನಾಗಿರುತ್ತೆ ಅನ್ಸುತ್ತೆ. ನೈಟ್ ಎಂಟ್ರಿ ಇಲ್ಲ ಅನ್ಸುತ್ತೆ, ಈವ್ನಿಂಗ್ ಇದೆ. ನಮ್ಮ ಅಕ್ಕ ಅವ್ರು ಏನು ಹೇಳ್ತಾ ಇದ್ದಾರೆ ಗಾಯ್ಸ್, ಕೇಳಿ ಏನು ಹೇಳ್ತಾ ಇದ್ದಾರೆ. ನಡ್ಕೊಂಡು ಹೋಗ್ತಾ ಇದೀವಿ. ನಂಗೆ ಅವಾಗಲೇ ಸುಸ್ತಾಗ್ತಾ ಇದೆ. ಅವಳು ಅರ್ಧ ಗಂಟೆಯಿಂದ ಉಸಿರು ಬಿಡ್ತಾ ಇದ್ದಾಳೆ ಗಾಯ್ಸ್. ಇನ್ನು ಸ್ಟಾರ್ಟ್ ಮಾಡಿ ಇನ್ನು ಅರ್ಧ ಗಂಟೆನೂ ಆಗಿಲ್ಲ. ನಡ್ಕೊಂಡು ಹೋಗ್ತಾ ಇದೀವಿ ಗಾಯ್ಸ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಾತ್ರಿ ಮಂದಿರ್ ವ್ಯೂ ಪಾಯಿಂಟ್. ಈಗ 1.5 ಕಿಲೋಮೀಟರ್ ನಡಿಬೇಕಲ್ಲ, ಎಷ್ಟು ಮಟ್ಟಿಗೆ ಎನರ್ಜಿ ಇಟ್ಟಿದ್ದೀರಾ? ಸ್ಟ್ರಾಂಗ್. ಎಷ್ಟು ಸ್ಟ್ರಾಂಗ್ ಇದ್ದೀರಾ? ಫುಲ್ ಸ್ಟ್ರಾಂಗ್. ಹೌದು ಕಾಣಿಸ್ತಾ ಇದೆ ಗಾಯ್ಸ್. ಅದಕ್ಕೆ ಆಲ್ರೆಡಿ ಬೀಳ್ಬೇಕು ಗಾಯ್ಸ್. ಇಲಿ ಬಿದ್ರೆ ಓಕೆನಾ ಗಾಯ್ಸ್? ಜ್ಯೂಸ್, ತಂಪು ಪಾನೀಯಗಳು. ಬಿಸಿ ಪಾನೀಯ ಯಾಕೆ ಬೇಡ ಗೈಸ್? ಆಲ್ರೆಡಿ ಬಿಸಿಲಿ ಹೋಗ್ತಾ ಇದೀವಿ. ಇನ್ನೇನಾದ್ರು ಬಿಸಿ ಕುಡಿದ್ರೆ ಎಲ್ಲಾ ಕಡೆ ನೀರು ಬರುತ್ತಷ್ಟೇ. ಎಲ್ಲ ಹೋಗ್ತಿದ್ದಾರೆ ಗೈಸ್, ಬಟ್ ಜಾಸ್ತಿ ಜನ ಯಾರು ಕಾಣಿಸ್ತಾ ಇಲ್ಲ ನಡ್ಕೊಂಡು ಹೋಗೋದಕ್ಕೆ. ನಾವು ಮಾತ್ರ, ಮತ್ತೆ ನಮ್ಮ ಜೊತೆಗೆ ಮುಂದೆ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ. ಬಿಟ್ರೆ ಹಿಂದೆ ಯಾರು ಬರ್ತಾ ಇಲ್ಲ ಗೈಸ್. ನೋಡಿ, ಹಿಂದೆ ಯಾರು ಬರ್ತಾ ಇಲ್ಲ. ನಾನು, ನಮ್ಮ ಅಕ್ಕ, ಬಾವ, ಮುಂದೆ ಯಾರೋ ಇಬ್ರು ನಡ್ಕೊಂಡು ಹೋಗ್ತಾವ್ರೆ ಅಷ್ಟೇ ಗೈಸ್. ಇಲ್ಲಿ ಏನೇನೋ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಇದ್ರ ಬಗ್ಗೆ ನೀವಿಬ್ರು. ಆಲ್ರೆಡಿ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಂಡಿರೋದು ನಮ್ಮ ಅಕ್ಕ ಅಲ್ವಾ ಗಾಯ್ಸ್. ಸೊ ನಮ್ಮ ಅಕ್ಕನೇ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಗಾಯ್ಸ್. ಅಕ್ಕನೇ ಕೊಡ್ಬೇಕು ಗಾಯ್ಸ್. ಅದೇ ಅವಾಗಲೇ ಹೇಳೋ ಥರ ಇದು ಟೂರಿಸಂ ಪ್ಲೇಸ್ ಅಲ್ಲ, ಕಾನ್ಸಂಟ್ರೇಷನ್ ಪ್ಲೇಸು. ಮೆಡಿಟೇಷನ್ಗೆ ಇಂಟ್ರೆಸ್ಟ್ ಇರೋರಿಗೆ ಮತ್ತೆ ಎಲ್ರಿಗೂ ಮಾತ್ರಿ ಮಂದಿರ ಒಳಗಡೆ ಎಂಟ್ರಿ ಸಿಗಲ್ಲ. 1 ವೀಕ್ ಬಿಫೋರ್ ಏನೋ ಅಪ್ಲಿಕೇಶನ್ ಹಾಕಬೇಕು. ಆ ಊರು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಾವು ಹೋಗೋಕ್ಕಾಗೋದು, ಹೌದಲ್ವಾ? ಏನೋ ಡಿಫ್ರೆಂಟ್ ಆಗಿ ಅಂಡ್ ಯೂನಿಕ್ ಆಗಿ ಮಾಡಿದ್ದಾರೆ ಗೈಸ್. ನಂಗೂ ಫುಲ್ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅಲ್ಲಿ ಡಿಸ್ಪ್ಲೇಲಿ ಆ್ಯಕ್ಚುಲಿ ಹೇಳ್ತಾ ಇದ್ರು. ಆ್ಯಂಡ್ ಮಾರ್ನಿಂಗ್ 9:45 ಓಪನ್ ಆಗೋದಿದು. ಮತ್ತು ಆಫ್ಟರ್ನೂನ್ 1:45 4 PM ತನಕ ಓಪನ್ ಇರುತ್ತೆ. ಸಂಡೇ ಆಫ್ಟರ್ನೂನ್ ಕ್ಲೋಸ್ ಇರುತ್ತೆ. ಇಫ್ ಗೈಸ್ ವಾಂಟ್ ಟು ಪ್ಲ್ಯಾನ್ ಸಂಡೇ ಆಫ್ಟರ್ನೂನ್ ಬರಕ್ಕೆ ಹೋಗಬೇಡಿ. ನಮ್ಮ ಅಕ್ಕ ಬೆಂಗಳೂರಲ್ಲಿ ಇದ್ದಾಗ ರೀಲ್ಸ್ ನೋಡಿ ಇದೆಲ್ಲ ಹೋಗ್ಲೇಬೇಕು ಅಂತ ಹಠ ಹಿಡಿದು ಬಂದಿರೋದು ಇದು ಗೈಸ್. ನೋಡಿ, ಇಲ್ಲೆಲ್ಲ ಏನೋ ಇದೆ, ಮ್ಯೂಸಿಯಂ ಅಂತ ಏನೋ ಇದೆ ಗೈಸ್. ವೈಲ್ಡ್ ಲೈಫ್ ಒಳಗೆ ಹೋಗ್ತಾ ಇದೀವಿ ಸೆಂಟರ್ ಅಂತ ಗೈಸ್. ಇಲ್ಲಿ ಐಸ್ ಆಪಲ್ ಟ್ರೀ ಇದೆ, ನೋಡ್ಬೋದು ನೀವು. ಬಿಸಿಲು ಮಾತ್ರ ಶೆಟರ್ ಏನೂ ಇಲ್ಲ. ಬಿಸಿಲು ಮಾತ್ರ ಸಖತ್ತಾಗಿ ಬರ್ತಾ ಇದೆ. ಕೈಯೆಲ್ಲ ಫುಲ್ ಉರಿತಾ ಇದೆ. ಇಲ್ಲಿ ಏನೋ ಭಾರತ್ ನಿವಾಸ್ ಪವಿಲಿಯನ್ ಆಫ್ ಇಂಡಿಯಾ ಅಂತ ಏನೋ ಇದೆ. ಮೇ ಬಿ ಇಲ್ಲಿರೋರ್ಗೆ ಏನಾದರೂ ಇರ್ಬೋದು. ಹೋಗ್ತಾ ಇದ್ದೀವಿ. ಹೇಳಿದ್ರು ವಿಡಿಯೋಲ್ಲಿ ಯು ವಿಲ್ ವಾಕ್ ಇನ್ ಶೇಡ್ ಅಂತ. ಇಲ್ಲಿ ಎಂಥ ಶೇಡು ಇಲ್ಲ. ಸ್ವಲ್ಪ ದೂರ ಶೇಡ್ ಇದೆ, ಸ್ವಲ್ಪ ದೂರ ಇಲ್ಲ ಗೈಸ್. ಆಫ್ಟರ್ನೂನ್ ಬಂದರೆ ಅಷ್ಟೇ, ಫುಲ್ ಟಯರ್ಡ್ ಆಗುತ್ತೆ ಗೈಸ್. ಒಂದು ಖುಷಿ ವಿಚಾರ ಏನಂದರೆ ಇಲ್ಲಿ ಕುಡಿಯೋಕ್ಕೆ ಮಧ್ಯೆ ನೀರು ಇಟ್ಟಿದ್ದಾರೆ.
ನೀರಿಟ್ಟಿದ್ದಾರೆ, ಮತ್ತೆ ಬಾಯರ್ಗೆ ಆದ್ರೆ ನೀರು ಕುಡ್ಕೊಂಡು ಹೋಗ್ಬೋದು. ಇಲ್ಲೇ ಸೆಕ್ಯೂರಿಟಿ ಅಂಕಲ್ ಇದ್ದಾರೆ. ಅಲ್ಲಿ ಯಾರೋ ನೀರು ವೇಸ್ಟ್ ಮಾಡಿದ್ರು, ಅವ್ರಿಗೆ ಹೇಳಿದ್ರು ಡೋಂಟ್ ವೇಸ್ಟ್ ಲಾಟ್ಸ್ ಆಫ್ ವಾಟರ್ ಅಂತ. ಹೌದು ಗೈಸ್, ನೀರನ್ನ ವೇಸ್ಟ್ ಮಾಡಬಾರ್ದು. ನಮ್ಗೆ ಅಲ್ಲಿ ಏನು ಪಾಸ್ ಕೊಟ್ಟಿದ್ರು ಅದನ್ನ ಇಲ್ಲೇ ಕೊಡಬೇಕು, ಇಸ್ಕೊಂಡ್ರು ಅಲ್ಲಿ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು 100 ಈವ್ನಿಂಗ್ ಟೈಮ್ ಬರ್ರಿ ಗೈಸ್, ಬೆಸ್ಟು. ಇವಾಗ ಬಂದು ಸ್ವಲ್ಪ ಬಿಸಿಲಿದೆ. ಇದೇನೋ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಮಾಡಿರೋದಂತ ಇದನ್ನ. ಫುಲ್ ಲೈಕ್ ಈಶಾ ಮಾಡಿದಾರಲ್ಲ ಹಂಗ್ ಮಾಡಿದ್ದಾರೆ ಅನ್ಸುತ್ತೆ. ಫುಲ್ ದೊಡ್ಡ ದೊಡ್ಡ ಜಾಗ ತಗೊಂಡು. ಇದು 50 years ಹಳೇದಂತೆ. ಅಲ್ಲಿ ಕಾಣಿಸ್ತಿದೆ ಗೈಸ್. ವಾಕ್ ಮಾಡಿ ಟಯರ್ಡ್ ಆದ್ರೆ ಇಲ್ಲಿ ಆರಾಮಾಗಿ ಕುತ್ಕೊಳ್ಬೋದು, ನೆರಳಿದೆ. ಮತ್ತೆ ಕುತ್ಕೊಳ್ಳೋಕೆ ಕಲ್ಲೆಲ್ಲ ಮಾಡಿದ್ದಾರೆ. ವ್ಯಾನ್ ಎಂಟ್ರಿ ಇದೆ. ಕಲ್ಲು ಇಟ್ಟಿದ್ದಾರೆ ಗೈಸ್, ಮಾಡಿಲ್ಲ, ಕಲ್ಲು ಇಟ್ಟಿದ್ದಾರೆ. ಕುತ್ಕೊಳ್ಳೋಕೆ ಚೇರ್ ತರ ವ್ಯವಸ್ಥೆ ಮಾಡಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ವಿನಯ್ ಅವರೇ. ಅದೇನೋ ಹಟ್ಟಿದೆ ಗೈಸ್, ಅದ್ರ ಒಳಗಡೆನೂ ಕುತ್ಕೋಬಹುದು. ಜನ ಎಲ್ಲ ಆಲ್ರೆಡಿ ಸ್ವಲ್ಪ ಜನ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ. ಅವ್ರು ಆಲ್ರೆಡಿ ಹೋಗಿ ನೋಡ್ಕೊಂಡ್ ಬಂದವರು ಅನ್ಸುತ್ತೆ. ನಾವ್ ಇವಾಗ ಹೋಗ್ತಾ ಇದೀವಿ. ಹತ್ರ ಬಂದ್ವಿ. ಸ್ಕೂಲಿಂದ ಮಕ್ಳು ಟ್ರಿಪ್ ಎಲ್ಲ ಬಂದಿದ್ದಾರೆ. ಯಾವ್ದು ಅಂತ ಗೊತ್ತಿಲ್ಲ, ಫುಲ್ ಜೋಶಲ್ಲಿ ಹೋಗ್ತಾವ್ರ ಗೈಸ್. ಹಾ, ಒಣಕಂಬಂದ ಯಾವ್ದೋ ಹುಡುಗ, ಮೇ ಬಿ ಇಲ್ಲಿ ಅವ್ರೆ. ನಮ್ಮ ಅಕ್ಕನ ಸೆಲೆಬ್ರಿಟಿ ಅನ್ಕೊಂಡಿದ್ದಾರೆ, ಅವ್ರಿಗೆ ಏನ್ ಗೊತ್ತು. ಫೈನಲಿ ಬಂದ್ವಿ. ಅದ್ರ ಒಳಗಡೆ ನಮ್ಗೆ ಎಂಟ್ರಿ ಇಲ್ಲ ಗೈಸ್, ಅದೇ ಮಾತೃ ಮಂದಿರ. ಈ ವ್ಯೂ ನೋಡಕ್ ಬಂದ್ವಿ ಗೈಸ್. ಐ ಹೋಪ್ ನಿಮ್ಗೂ ನೀಟಾಗಿ ಕಾಣಿಸ್ತಾ ಇದೆ. ನಮ್ಗೇನು ಕಾಣಿಸ್ತಾ ಇದೆ ಅದೇ ನಿಮ್ಗೂ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನೋ ಮಾಡ್ತಾ ಇದ್ದಾರೆ, ಮೇ ಬಿ ವಾಟರ್ಗೋ ಏನೋ ಅನ್ಸುತ್ತೆ. ಇದನ್ನ ನೋಡಕ್ಕೆ ಗೈಸ್ ಅಲ್ಲಿಂದ ನಡ್ಕೊಂಡ್ ಬಂದಿದ್ ನಾವು. ಚೆನ್ನಾಗಿದೆ ಗೈಸ್. ಒಳಗಡೆ ಎಂಟ್ರಿ ಸಿಕ್ಕಿದ್ರೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ನಮಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ, ಮೊದಲೇ ಟಿಕೆಟ್ಸ್ ಮೊದಲೇ ಅಪ್ಲಿಕೇಶನ್ ಹಾಕಬೇಕಿತ್ತು ಅಂತ. ಸೊ ನೀವೇನಾದರೂ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ 1 ವೀಕ್ ಮೊದಲೇ ಚೆಕ್ ಮಾಡಿ, ವೆಬ್ಸೈಟ್ ಏನೋ ಇರಬೇಕು. ಮೊದಲೇ ಟಿಕೆಟ್ಸು ಅಪ್ಲಿಕೇಶನ್ ಏನು ಸಿಗುತ್ತೆ ಅದನ್ನು ತೊಗೊಂಡು ಇವ್ರು ಅಪ್ರೂವ್ ಮಾಡಿದ್ರೆ ಮಾತ್ರ ಒಳಗಡೆ ಹೋಗೋಕ್ಕಾಗೋದು. ನೀವು ಹಾಗೆ ಬನ್ನಿ ಗೈಸ್. ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದಾರೆ. ಗೈಸ್ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಮೇ ಬಿ ರಿಟರ್ನ್ ಹೋಗಕ್ಕೆ ಬಸ್ ಇದೆ ಅನ್ಸುತ್ತೆ, ನೋಡೋಣ. ವ್ಯೂ ಚೆನ್ನಾಗಿತ್ತು ಗೈಸ್. ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಇನ್ನು ಲೇಕ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಬಸ್ ಕೂಡ ಬಂತು. ಈಗ ಬಸ್ ಹತ್ಕೊಂಡು ನಾವೆಲ್ಲಿ ಕಾರ್ ಪಾರ್ಕ್ ಮಾಡಿದ್ವಿ ಅಲ್ಲಿಗೆ ಹೋಗ್ಬೇಕು ಇವಾಗ. ಬಸ್ ಒಳಗಡೆ ಬಂದು ಕುತ್ಕೊಂಡ್ವಿ. ಫೈನಲಿ ಇದೆ ಬಸ್ಸು. ಇಲ್ಲಿಂದ 1.5 ಕಿಲೋಮೀಟರ್ ಇವಾಗ ಮತ್ತೆ ಹೋಗ್ಬೇಕು. ಫುಲ್ ಟೈರ್ಡ್ ಗೈಸ್. ನೋಡೋಣ, ಏನಾದ್ರು ಕುಡಿಬೇಕು ಅನಿಸ್ತಿದೆ. ಹೋಗಿ ಏನಾದ್ರು ಕೋಲ್ಡ್ ಆಗಿ ಏನಾದ್ರು ಕುಡಿಯೋಣ ಗೈಸ್. ಇವಾಗ ಇಲ್ಲಿ ಒಂದು ಕೆಫೆಗೆ ಬಂದ್ವಿ, ಇವ್ರದೇನೆ ಕೆಫೆಟೇರಿಯಾ. ಸೊ ಅಲ್ಲಿ ಅವರಿಬ್ರು ಏನ್ ಬೇಕು ತಗೊಳ್ತಾ ಇದ್ದಾರೆ. ನಾನಿಲ್ಲಿ ಟೈರ್ಡ್ ಆಗಿ ಸುಮ್ಮನೆ ಕುತ್ಕೊಂಡಿದ್ದೀನಿ. ಬಂದ್ರೆ ಶಾಪಿಂಗ್ ಕೂಡ ಮಾಡ್ಬೋದು. ಎಕ್ಸಿಟ್ ಅಲ್ಲಿ ಶಾಪ್ಸ್ ಇದೆ ಕೆಫೆ ಹತ್ರ. ಸೊ ಇಲ್ಲಿ ಬಾಡಿ ಲೋಷನ್, ಮೇ ಬಿ ಇವ್ರದೇ ಏನೋ ಬ್ರ್ಯಾಂಡ್ಸ್ ಅನ್ಸುತ್ತೆ, ಮ್ಯಾರೋಮಾ ಅಂತ. ಸೊ ಇಲ್ಲಿ ಶಾಪ್ಸ್ ಎಲ್ಲ ಇದೆ, ಶಾಂಪೂಸ್, ಸೋಪ್, ಆ ಥರ ಏನೇನೋ ಇದೆ. ಮತ್ತೆ ಬಾಡಿ ಮಿಸ್ಟ್ ಎಲ್ಲ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದಾಗ ಇಲ್ಲಿ ಶಾಪ್ ಮಾಡ್ಬೋದು. ಮತ್ತೆ ಡ್ರೆಸ್ ಕೂಡ ಇದೆ ಗೈಸ್. ನೀವು ಡ್ರೆಸ್ ಏನಾದ್ರು ಶಾಪ್ಸ್ ಮಾಡ್ತೀರಿ, ಟಿ ಶರ್ಟ್ಸ್ ಆ ಥರ ಎಲ್ಲ ಇದ್ರೆ ಬಾಯ್ಸ್ ಗರ್ಲ್ಸ್ ಎಲ್ರಿಗೂ ಇದೆ, ಇಲ್ಲಿ ಶಾಪ್ಸ್ ಮಾಡ್ಬೋದು, ಶಾಪಿಂಗ್ ಮಾಡ್ಬೋದು. ನೋಡಿ ಡ್ರೆಸ್ಗಳೆಲ್ಲ ಚೆನ್ನಾಗಿರೋದು ಇಟ್ಟಿದ್ದಾರೆ ಆಕ್ಚುಲಿ. ಇಲ್ಲೇ ತುಳಸಿ ಟೀ, ಕ್ಯಾಶ್ಯೂ ನಟ್ಸ್, ಏನೇನೋ ಹೆಲ್ದಿ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಆಕ್ಚುಲಿ. ಬೀಟ್ರೂಟ್ ಏನೋ ಇಟ್ಟಿದ್ದಾರೆ. ವೀಗನ್ ಬಿಸ್ಕುಟಿ ಅಂತೆ. ಬಿಸ್ಕೆಟ್ ಅದು
ಇಲ್ಲೇನೋ ನಾವೇನೋ ತಗೊಂಡಿದ್ದೀವಿ, ಬೇಕ್ ಮಾಡಿರೋದೇನೋ. ಮತ್ತೆ ಹ್ಯಾಂಡ್ ಕ್ರಾಫ್ಟೆಡ್ ಸಿರಪ್ ಎಲ್ಲ ಇದೆ, ಏನೇನೋ ಟ್ಯಾಮ್ರಿಂಡು. ಇವಾಗ ಲಂಚ್ ಮಾಡಕ್ಕೆ ಅಂತ ಬಂದ್ವಿ. ಸೊ ಇದೇ ಹೋಟೆಲು. ಆಕ್ಚುಲಿ ಚೆನ್ನಾಗಿದೆ ನೋಡಕ್ಕೆ, ಫುಲ್ ಕಲರ್ಫುಲ್ ಆಗಿ. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್, ಮತ್ತೆ ನಾಳೆ ಸಿಗೋಣ. ಅಲ್ಲಿ